ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್. ಮಡಿಕೇರಿ ದಸರಾ ಆಚರಣೆಯ ಪೂರ್ವ ಸಿದ್ಧತೆ ಸಂಬಂಧ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಆಡಳಿತಾಧಿಕಾರಿಯಾದ ಚಾರುಲತಾ ಸೋಂಬಲ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿಯ ಕಾವೇರಿ ಕಲಾಕ್ಷೇತ್ರದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಈ ಸಂದರ್ಭ ದಸರಾ ನಡೆಸುವ ಕುರಿತಾಗಿ ದಶಮಂಟಪ ಸಮಿತಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಪ್ರೀತಿ ಪೂರ್ವ ಬಹಳಷ್ಟು ಆತ್ಮೀಯರು ವಿನಂತಿಯನ್ನು ಮಾಡ್ತಿದ್ದೇನೆ. ಈ ಬಗ್ಗೆ ಮೊದಲನೇ ಸ್ಥಾನವನ್ನು ಸಾಗದೇಶಿಯಾಗಿ ಉಪದೇಶಿಯಾಗಿ ವಿಶ್ವಾಸ ಈ ಬಾರಿ ಅವರನ್ನು ವಿನಂತಿಯನ್ನು ಮಾಡಿದ್ದೇನೆ. ಮೊದಲನೇ ಅದರಲ್ಲಿ ಒಪ್ಪಂದದಲ್ಲಿ ಅದು 10 ಮಂಟಪ ಸಮಿತಿ ಮತ್ತು 4 ಕರ್ಗ ಸಮಿತಿಯವರಿಗೆ ವೋಟಿಂಗ್ ಪವರ್ಸ್ ಇದೆ. ಅದಕ್ಕೆ ಅವಕಾಶ ಅಲ್ಲಲ್ಲ, ಇದು ಪವರ್. ಧನ್ಯವಾದಗಳು. ದಸರಾ ಸಮಿತಿಗೆ ಬೇಕಾಗತಕ್ಕಂಥ ಎಲ್ಲ ಉಪಸಮಿತಿಗಳನ್ನು ಮುಂದೆ ಕಾರ್ಯಕಾರಿ ಸಮಿತಿಯವರಿಗೆ ಕೂತು ಉಪಸಮಿತಿಗೆ ಯಾರು ಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿ ಅವರ ಅಭಿಪ್ರಾಯ ಸಲಹೆಗಳನ್ನೆಲ್ಲ ತೆಗೆದುಕೊಂಡು ಮುಂದಕ್ಕೆ ಉಪಸಮಿತಿಯನ್ನು ರಚನೆ ಮಾಡಲಿಕ್ಕೆ ನೀವು ಮಾಡಿ ಅಂತ ಅದರಲ್ಲಿ ಅಭಿಪ್ರಾಯಗಳು ಬಂದಿದ್ದೀರಿ. ನಮಗೆಲ್ಲರಿಗೆ ಧನ್ಯವಾದಗಳು. ಹಾಗಾಗಿ ಈ ವರ್ಷದ ದಸರಾ ಉತ್ಸವದ ಮುಂದಿನ ಕಾರ್ಯಕಾರಿ ಸಮಿತಿ ಸಭೆ ತಾವು ಸೇರುವಾಗ ಯಾವ ಥರ ಆಚರಣೆ ಮಾಡಬೇಕು, ಏನು ಮಾಡಬೇಕು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳು, ದಸರಾ ಸಮಿತಿ ಅಧ್ಯಕ್ಷರು ಹೌದು, ನಗರಸಭಾ ಆಡಳಿತಾಧಿಕಾರಿಗಳು ಹೌದು, ಜಿಲ್ಲಾಧಿಕಾರಿಗಳು ಹೌದು. ಹಾಗಾಗಿ ಅವರ ಸಮ್ಮುಖದಲ್ಲಿ ಎಲ್ಲ ತೀರ್ಮಾನಗಳನ್ನು ಮಾಡ್ತಾ ನಾವು ದಸರಾ ಉತ್ಸವವನ್ನು ಯಶಸ್ವಿಪೂರ್ಣವಾಗಿ ನಡೆಸಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಬೇಕು ಮತ್ತು ಎಲ್ಲರೂ ಕೂಡ ಈ ದಸರಾ ಉತ್ಸವದ ಯಶಸ್ವಿಪೂರ್ಣ ಮಾಡಲಿಕ್ಕೆ ಸಹಕಾರ ಮಾಡಬೇಕು. ಮತ್ತು ಆಯ್ಕೆಗೊಂಡ ಪದಾಧಿಕಾರಿಗಳು ಕೂಡ ಕಾರ್ಯಕಾರಿ ಸಮಿತಿಯನ್ನು ಇಟ್ಕೊಂಡು ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ನಾನು ನಿಮ್ಮನ್ನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಾಧ್ಯಕ್ಷರಿಗೆ ಆಯ್ಕೆ ಮಾಡಲಿಕ್ಕೆ ಎಲ್ಲ ದಸರಾ ಸಮಿತಿಯ ಪದಾಧಿಕಾರಿಗಳಿಗೂ ದಶಮಂಟಪದವರಿಗೆ ನಾನು ನನ್ನ ವೈಯಕ್ತಿಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಮಹಾಮಾರಿ ಕೊರೋನಾ ನಮ್ಮ ಜೀವನದಲ್ಲಿ ತುಂಬ ವ್ಯತ್ಯಾಸಗಳನ್ನು ಕಂಡು ಜೀವನ ಹೀಗೆ ತೋಳೋದನ್ನು ಕಲಿಸಿಕೊಂಡಿದೆ. ಸೊ ಅದರ ಮಧ್ಯೆಯೂ ಕೂಡ ಹಬ್ಬ ಹರಿದಿನಗಳು ಬರ್ತಾ ಇದೆ. ವಿಶೇಷವಾಗಿ ಸಂಪ್ರದಾಯವನ್ನು ಯಾವುದೇ ಕಾರಣಕ್ಕೂ ಬಿಡಬಾರದು, ಅದು ಮುಂದಿನ ಪೀಳಿಗೆಗೂ ಒತ್ತು ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋ ಉದ್ದೇಶದಲ್ಲಿ ಕಳೆದ ವರ್ಷ ಅಂತಹ ಕೊರೋನಾ ಪಾಸಿಟಿವಿಟಿ ರೇಟ್ ಜಾಸ್ತಿ ಇದ್ದರೂ ಕೂಡ ನಾವು ಅಚ್ಚುಕಟ್ಟಾಗಿ ಸರ್ಕಾರದ ನಿಯಮವನ್ನು ಪಾಲಿಸಿ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ನಮ್ಮ ಪಾಸಿಟಿವಿಟಿ ರೇಟ್ ತುಂಬ ಕಡಿಮೆ ಆಗಿದೆ. ನನ್ನ ವೈಯಕ್ತಿಕ ಒಂದು ವಿಚಾರ ಇದೆ. ನಾಳೆ ನಮ್ಮ ಸಮಿತಿಯ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಸೇರಿ ಚರ್ಚೆ ಮಾಡಿ ರೂಪುರೇಷೆಯನ್ನು ತಯಾರಿಸಿ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಶಾಸಕರು MP ಅವರ ಹತ್ರ ನಾವು ಈ ವಿಷಯವನ್ನು ಮನ್ನಣೆ ಮಾಡ್ತಿದ್ದೇವೆ. ಆದರೆ ಈಗಾಗಲೇ ಮೈಸೂರಿನಲ್ಲಿ, ಚಾಮರಾಜನಗರದಲ್ಲಿ, ಮಂಗಳೂರಿನಲ್ಲಿ ಅದ್ದೂರಿಯ ದಸರಾಕ್ಕೆ ತಯಾರಿಯಾಗಿದೆ. ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ, ಅವರ ಸಭೆ ಕೂಡ ಆಗಿದೆ.
ಅಲ್ಲಿಯ ಎಲ್ಲ ಶಾಸಕರು ಮತ್ತು ಅಧಿಕಾರಿಗಳು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗ ನಾವು ತಿಳ್ಕೊಂಡಾಗೆ, ನಾವು ನೋಡಿದಾಗೆ ಈ ಒಂದು ದಸರಾ ಹಬ್ಬ ಎಲ್ಲೆಲ್ಲಿ ನಡೆಸ್ತಾರೆ ಆಯಾ ಜಿಲ್ಲಾಧಿಕಾರಿಗಳಿಗೆ ಇವತ್ತು ನಮ್ಮ ಸಭಾ ಕಾರ್ಯಕ್ರಮಕ್ಕೂ ಮೊದಲು ನಗರದ ಪೇಟೆ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಪೂಜೆಯೊಂದ ಸಲ್ಲಿಸಲಾಯಿತು. ಕೊಡ್ತೀನಿ ಜೀವ ನಾನೇ. ಕಳೆದ ವರ್ಷವೂ ಮಳೆಗಾಲದಲ್ಲಿ ಕೊಡಗು ನಲುಗಿತ್ತು, ಕೊರೋನಾವು ಕಂಗಡಿಸಿತ್ತು. ಹಾಗಾಗಿ ದಸರಾ ಆಚರಣೆ ಮೂಲಕವಾದರೂ ಕೊಡಗು ಮತ್ತೆ ಪುಟಿದೇಳುವ ನಿರೀಕ್ಷೆ ಇತ್ತು. ಆದರೆ ಸರಳ ದಸರಾ ಎನ್ನುವ ಘೋಷಣೆ ಮೂಲಕ ಸಂಪ್ರದಾಯಬದ್ಧವಾಗಿ ಆಚರಣೆಗಳು ನಡೆದರೂ ನಿರೀಕ್ಷೆಗಳೆಲ್ಲ ಹುಸಿಯಾಗಿದ್ದವು. ಕೊರೋನಾ ಕಾರಣಕ್ಕೆ ಈ ವರ್ಷವೂ ಸರಳ ದಸರಾಕ್ಕೆ ಒತ್ತು ಕೊಡುವ ಸಾಧ್ಯತೆಗಳೇ ಹೆಚ್ಚು ಇದೆ. ಜಿಲ್ಲಾಡಳಿತವೂ ಕೂಡ ಕೋವಿಡ್ ತಡೆಗಟ್ಟುವ ನಿಟ್ಟಿನಲ್ಲಿ ಸರಳವಾಗಿ ದಸರಾವನ್ನು ಆಚರಣೆ ಮಾಡೋಣ ಅಂತ ಹೇಳ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಸೂಕ್ತ ಮುನ್ನೆಚ್ಚರಿಕೆಯೊಂದಿಗೆ ಎಂದಿನಂತೆಯೇ ದಸರಾ ಆಚರಿಸುವುದಕ್ಕೆ ಸಂಬಂಧಪಟ್ಟಂತೆ ಒಲವು ಕಂಡುಬರ್ತಾ ಇದೆ. ದಶಮಂಟಪಗಳ ಶೋಭಾಯಾತ್ರೆ ಜಗಮಗಿಸುವ ಬೆಳಕಿನ ಮಧ್ಯೆ ರಾತ್ರಿ ವೇಳೆ ನಡೆಯುವುದರಿಂದ ಸರ್ಕಾರದ ಮಾರ್ಗದರ್ಶಿ ಸೂತ್ರಗಳಂತೆ ಅಗತ್ಯ ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವುದು, ಒಂದು ಕಡೆ ಜನದಟ್ಟಣೆ ಉಂಟಾಗದಂತೆ ತಡೆಯಲು 10 ಮಂಟಪಗಳ ಸಾಂಪ್ರದಾಯಿಕ ಚಾಲನೆಗೆ ಅಡ್ಡಿ ಬಾರದಂತೆ ಬದಲಿ ವ್ಯವಸ್ಥೆಗಳನ್ನು ಮಾಡುವ ಅವಕಾಶಗಳು ಇದೆ ಅಂತ ದಸರಾ ಆಚರಣೆ ಪರ ಇರುವವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಕೋವಿಡ್ ವಿರುದ್ಧದ ಲಸಿಕೆ ಹಾಕಿಸಿಕೊಂಡವರ ಸಂಖ್ಯೆಯೂ ಈಗ ಹೆಚ್ಚಾಗಿದೆ. ಹಾಗಾಗಿ ಲಸಿಕೆ ಪ್ರಮಾಣ ಪತ್ರ ಇರುವವರಿಗೆ ಮಾತ್ರ ಪ್ರವೇಶ, ಕೋವಿಡ್ ನೆಗೆಟಿವ್ ಪ್ರಮಾಣ ಪತ್ರ ಇರುವವರಿಗೆ ಮಾತ್ರ ಅವಕಾಶದ ಜೊತೆಗೆ ದೈಹಿಕ ಅಂತರ, ಮಾಸ್ಕ್ ಕಡ್ಡಾಯದಂತಹ ಸಾಮಾನ್ಯ ಕ್ರಮಗಳ ಮೂಲಕವೂ ಕೊರೋನಾ ವಿರುದ್ಧ ಎಚ್ಚರಿಕೆ ತೆಗೆದುಕೊಂಡು ಈ ಹಿಂದಿನ ವರ್ಷಗಳಂತೆಯೇ ದಸರಾ ಆಚರಿಸಬಹುದಾಗಿದೆ ಎನ್ನುವ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಅಲ್ಲದೆ ವೈಭವದ ದಸರಾ ಆಚರಣೆಗೆ ಅವಕಾಶ ನೀಡುವಂತೆ ಕೋರಿಕೆಗಳು ಬರ್ತಾ ಇದ್ದು, ಜನತೆಯ ಪರವಾಗಿ ಶಾಸಕ ಅಪ್ಪಚ್ಚು ರಂಜನ್ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸಾರ್ವಜನಿಕರ ಮನವಿಗೆ ಓಗೊಟ್ಟ ಶಾಸಕ ರಂಜನ್ ಕೊರೋನಾ ಪ್ರಕರಣ ಕಡಿಮೆಯಾಗ್ತಾ ಇದ್ದು, ಈ ಬಾರಿ ವೈಭವದ ದಸರಾ ಆಚರಣೆಗೆ ಅವಕಾಶ ನೀಡಬೇಕು ಹಾಗೂ 1 ಕೋಟಿ ಅನುದಾನವನ್ನು ಮಂಜೂರು ಮಾಡುವಂತೆ ಕೋರಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಸಿಎಂ ಮನವಿ ಪತ್ರದ ಮೇಲೆ FD 1 ಕೋಟಿ ಅಂತ ಬರೆದಿದ್ದು ಅನುದಾನ ನೀಡುವ ಭರವಸೆ ನೀಡಿದರು. ನೀಡಿದ ಭರವಸೆಯಿಂದ ಸಿಎಂ ಈಡೇರಿಸಿದ್ದಾರೆ. ಮಡಿಕೇರಿ ದಸರಾಕ್ಕೆ ಅನುದಾನ ಬಿಡುಗಡೆಗೊಳಿಸಿದ್ದು ಶಾಸಕ ಅಪ್ಪಚ್ಚು ರಂಜನ್ ಮನವಿಗೆ ಸ್ಪಂದಿಸಿದ್ದಾರೆ. ಸರಳ ದಸರಾ ಹಿನ್ನೆಲೆ 25 ಲಕ್ಷ ದಸರಾಕ್ಕೆ ಮೀಸಲಿಟ್ಟಿದ್ದು, ಉಳಿದ 25 ಲಕ್ಷದಲ್ಲಿ ರಸ್ತೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತೆ ಅಂತ ಕೊಡಗು ಚಾನಲ್ಗೆ ಶಾಸಕ ಅಪ್ಪಚ್ಚು ರಂಜನ್ ಮಾಹಿತಿ ನೀಡಿದ್ದಾರೆ. ಆದರೆ ಇದಕ್ಕೆ ದಸರಾ ಸಮಿತಿ, ದಶಮಂಟಪ ಸಮಿತಿ ಒಪ್ಪುತ್ತೋ ಅಂತ ಗೊತ್ತಿಲ್ಲ. ಹಾಗಾಗಿ ಮುಂದೇನಾಗುತ್ತೋ ಅಂತ ಕಾದು ನೋಡಬೇಕಾಗಿದೆ. ಮಡಿಕೇರಿ ನಗರದ 4 ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ಕೋಟೆ ಮಾರಿಯಮ್ಮ ದೇವಾಲಯದ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನ ನಡೆಯಿತು.
ಶ್ರೀ ಕೋಟೆಮಾರಿಯಮ್ಮ ಯುವಕ ಮಿತ್ರ ಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ನಗರಸಭಾ ಸದಸ್ಯ ಬಿವೈ ರಾಜೇಶ್ ಶ್ರಮದಾನ ನಡೆಸಿ ಸ್ವಚ್ಛತೆಗೆ ಆದ್ಯತೆ ನೀಡಿದರು. ಸುಮಾರು 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಮರ ಸೇನಾನಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಜೀವನಾಧಾರಿತ ಸಿನಿಮಾ ತಯಾರಾಗಲಿದ್ದು, ಈ ಸಂಬಂಧ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಪುತ್ರ ಏರ್ ಮಾರ್ಷಲ್ ನಂದಾ ಕಾರ್ಯಪ್ಪ ಅವರೊಂದಿಗೆ ಸಿನಿಮಾ ತಂಡ ಖುದ್ದು ಭೇಟಿ ನೀಡಿ ಚರ್ಚೆ ನಡೆಸಿದೆ. ಅಲ್ಲದೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಸಮಾಧಿ ಇರುವ ರೋಷನಾರಕ್ಕೆ ಚಿತ್ರತಂಡ ಭೇಟಿ ನೀಡಿ ಪುಷ್ಪ ನಮನ ಸಲ್ಲಿಸಿ ಹೂಗುಚ್ಛವಿಟ್ಟು ಗೌರವ ಸಮರ್ಪಿಸಿದೆ. ಕನ್ನಡದ ಖ್ಯಾತ ನಟ ಲವ್ಲಿ ಸ್ಟಾರ್ ಪ್ರೇಮ್ ನಾಯಕನಾಗಿ ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳಲಿದ್ದು, ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಗಳಲ್ಲಿ ಸಿನಿಮಾ ತಯಾರಾಗಲಿದೆ. ಸದ್ಯಕ್ಕೆ ಕಾರ್ಯಪ್ಪ ಅವರ ಪುತ್ರ ನಂದಾ ಕಾರ್ಯಪ್ಪ ಅವರೊಂದಿಗೆ ಚರ್ಚಿಸಿ ಸಲಹೆಗಳನ್ನು ಪಡೆದಿದ್ದೇವೆ ಅಂತ ಚಿತ್ರತಂಡ ಹರ್ಷ ವ್ಯಕ್ತಪಡಿಸಿದೆ. ರಾಷ್ಟ್ರೀಯ ಪೋಷಣ ಅಭಿಯಾನ ಎಂಬ ಕಾರ್ಯಕ್ರಮದ ಮೂಲಕ ದೇಶದಲ್ಲಿ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಹಾಗೂ ಜನರಲ್ಲಿ ಪೋಷಕಾಂಶ ಭರಿತ ಆಹಾರ ಸೇವನೆಯ ಮಹತ್ವವನ್ನು ಸಾರುವ ಸಲುವಾಗಿ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಶಾಲೆಗಳು, ಅಂಗನವಾಡಿಗಳು, ಆರೋಗ್ಯ ಕೇಂದ್ರಗಳು ಈ ನಿಟ್ಟಿನಲ್ಲಿ ತಮ್ಮ ಕೇಂದ್ರಗಳಲ್ಲಿ ಪೋಷಕಾಂಶ ಭರಿತ ಆಹಾರ ವಸ್ತುಗಳನ್ನು ಪ್ರದರ್ಶಿಸುವುದರ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಆದರೆ ಮುಳ್ಳೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕ ಸತೀಶ್ ಅವರ ಮಾರ್ಗದರ್ಶನದಲ್ಲಿ ವಿನೂತನವಾಗಿ ಪ್ರಾಯೋಗಿಕವಾಗಿ ಮಾರುಕಟ್ಟೆಯ ವಾತಾವರಣವನ್ನು ನಿರ್ಮಿಸಿ ಯಾವ ಆಹಾರ ವಸ್ತುಗಳಲ್ಲಿ ಯಾವ ಪೋಷಕಾಂಶಗಳಿವೆ, ಶಕ್ತಿ ನೀಡುವ ಆಹಾರ ವಸ್ತುಗಳು ಯಾವುವು, ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರ ವಸ್ತುಗಳು ಯಾವುವು, ದೇಹಕ್ಕೆ ರಕ್ಷಣೆ ಕೊಡುವ ಆಹಾರ ವಸ್ತುಗಳು ಯಾವುವು, ಯಾವ ಜೀವಸತ್ವಗಳ ಕೊರತೆಯಿಂದ ಯಾವ ರೀತಿಯ ರೋಗಗಳು ಬರುತ್ತೆ, ಸಮತೋಲನ ಆಹಾರ ಎಂದರೇನು ಎಂಬಿತ್ಯಾದಿಯಿಂದ ಪ್ರಾಯೋಗಿಕವಾಗಿ ಮಾರುಕಟ್ಟೆ ವಾತಾವರಣದಲ್ಲಿ ಅಭಿನಯಿಸಿ ತೋರಿಸೋದರ ಮೂಲಕ ಗ್ರಾಮಸ್ಥರ ಮನಮುಟ್ಟುವಂತೆ ಜಾಗೃತಿಯನ್ನು ಮೂಡಿಸುವಲ್ಲಿ ಸಫಲರಾಗಿದ್ದಾರೆ. Hi everyone, every September month we celebrate Rashtriya Poshan Abhiyan. The vision is to ensure attainment of malnutrition free India by 2022. ನಮ್ಮ ರಾಗಿ ಉಂಟೇನಮ್ಮ ಎಷ್ಟಮ್ಮ ರೇಟು ಕೆಜಿ 30 ಕಣಕ ಅಷ್ಟೊಂದು ರೇಟೇನಮ್ಮ ಕಣಕ ₹40 ಮಾಡ್ಸೋರು ಕಣಕ. ನಿಮ್ಮ ಹತ್ರ ಏನೇನುಂಟು? ರಾಗಿ, ಗಿಣ್ಣು, ನೀನೆಣ್ಣೆ, ಕಡಲೆಕಾಯಿ, ಕೊಬ್ಬರಿ, ಭತ್ತ, ಜೋಳ, ಗೋಧಿ ಕಣಕ. ಇದನ್ನ ತಿಂದ್ಬಿಟ್ಟು ಏನು ನೋಡಿ ಅಕ್ಕ. ವಾಟ್ ಈಸ್ ದ ಕಾಸ್ಟ್ ಆಫ್ ದ ಗ್ರೈನ್ per kg? Only 90 rupees kg. Oh my god, 90 rupees. There. ಸತ್ವ ಕಡಿಮೆ ಆದರೆ ಇರುಳು ಗುರುಡಿ ರೋಗ ಬರುತ್ತೆ. ಕಣ್ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಇವನ್ನೆಲ್ಲ ಚೆನ್ನಾಗಿ ತಿನ್ಬೇಕು. ಗೋಧಿ, ರಾಗಿ, ಚೌಳಿ ಕಟ್ಟಾಯಿ, ಅಮೃತನ್ ಲೀವ್ಸ್, all types of ಮಲ್ಬಾರ್ ಸ್ಪಿನಚ್, ಗ್ರೀನ್ ಲೀವ್ಸ್, all types of green leaves. ಪೋಷಕಾಂಶ ಭರಿತ ಪದಾರ್ಥಗಳು ಬನ್ನಿ ದೇಹಕ್ಕೆ ಬೇಕಾದ ಎಲ್ಲ. Having This is fine nuts. It has iron. This is milk. It has rich calcium. These types: energy giving food, body building food, protect food. ಹೊಟ್ಟೆ ಕೋಳೆ ಕುರಿ. ಮಕ್ಕಳ ಸಂದೇಶಾತ್ಮಕ ಅಭಿನಯ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿದ್ಯಾರ್ಥಿಗಳು ಆಹಾರ ವಸ್ತುಗಳನ್ನು ಸಂಗ್ರಹ ಮಾಡಿ ಮಾರುಕಟ್ಟೆ ವಾತಾವರಣ ಸಿದ್ಧಪಡಿಸಿಕೊಂಡು ಪೋಷಕಾಂಶಗಳ ಬಗ್ಗೆ ಮಾಹಿತಿ ನೀಡಿದರಲ್ಲದೆ ಆಹಾರ ವಸ್ತುಗಳಲ್ಲಿರುವ ಘಟಕಗಳನ್ನು ವಿವರಿಸುವುದರ ಜೊತೆಗೆ ಪಠ್ಯ ವಿಷಯವನ್ನು ಅರಿತುಕೊಂಡು ವ್ಯಾವಹಾರಿಕ ಅನುಭವವನ್ನು ಪಡೆಯಲು ಈ ಒಂದು ಕಾರ್ಯಕ್ರಮ ಸಹಾಯಕವಾಗಿದೆ ಎಂದು ಮಾರ್ಗದರ್ಶಿ ಶಿಕ್ಷಕ ಸತೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ವತಿಯಿಂದ ಅಕ್ಟೋಬರ್ 2ರಂದು 3 ಸಾಹಿತ್ಯ ಕೃತಿಗಳ ಲೋಕಾರ್ಪಣೆ ಮತ್ತು ಗಾಯಕರಿಂದ ದೇಶಭಕ್ತಿ ಗೀತ ಗಾಯನ ಕಾರ್ಯಕ್ರಮ ನಡೆಯಲಿದೆ ಎಂದು ಬಳಗದ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಪತ್ರಿಕಾ ಭವನದ ಸಭಾಂಗಣದಲ್ಲಿ
ಅಪರಾಹ್ನ 2:30ಕ್ಕೆ ತನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ವಕೀಲ ಕೆಪಿ ಬಾಲಸುಬ್ರಹ್ಮಣ್ಯ ಉದ್ಘಾಟಿಸಲಿದ್ದಾರೆಂದು ಮಾಹಿತಿ ನೀಡಿದರು. ಡಾಕ್ಟರ್ ಬಿ ಪ್ರಭಾಕರ ಶಿಶಿಲರ ಕಥಾ ಸಂಕಲನ ಬೆಳಕಿನಡೆಗೆ ಕೃತಿಯನ್ನು ಹಿರಿಯ ಸಾಹಿತಿ ಮತ್ತು ವಿಮರ್ಶಕ ಬಿಎ ಸಂಶುದ್ದೀನ್ ಬಿಡುಗಡೆಗೊಳಿಸಿ ಮಾತನಾಡಲಿದ್ದು, ಜಿಲ್ಲೆಯ ಉದಯೋನ್ಮುಖ ಸಾಹಿತಿ ಸ್ಮಿತಾ ಅಮೃತರಾಜ್ ಅವರ ಪ್ರಬಂಧ ಸಂಕಲನ ನೆಲದಾಯ ಪರಿಮಳವನ್ನು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಬಿಡುಗಡೆಗೊಳಿಸಿ ಕೃತಿಯ ಬಗ್ಗೆ ಮಾತನಾಡಲಿದ್ದಾರೆಂದರು. ಸಾಹಿತಿ ಸಹನಾ ಕಾಂತಬೈಲು ಪ್ರಬಂಧ ಸಂಕಲನ ಇದು ಬರೀ ಮಣ್ಣಲ್ಲ ಪುಸ್ತಕವನ್ನು ಸಾಹಿತಿ ಮತ್ತು ಮಕ್ಕಳ ತಜ್ಞ ಡಾಕ್ಟರ್ ಮೇಜರ್ ಖುಷ್ವಂತ್ ಕೋಳಿಬೈಲು ಬಿಡುಗಡೆಗೊಳಿಸಿ ಮಾತನಾಡಲಿದ್ದಾರೆಂದರು. ಗಾಯಕರಾದ ಅನ್ವಿತ್ ಕುಮಾರ್, ಚಿತ್ರ, ಆರ್ಯನ್, ಟಿವಿ ಬಿಂದು, ಬಿಸಿ ವನಜ, ಕಡ್ಲೇರ ತುಳಸಿ, ಆಂಚಲ್ ಜೋಶಿ ದೇಶಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆಂದರು. ಕೊಡಗು ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ಸಾಹಿತ್ಯಿಕವಾಗಿ ಹಲವಾರು ಕೆಲಸಗಳನ್ನು ಮಾಡ್ತಾ ಇದ್ದು, ಕೊರೋನಾ ಬಳಿಕ ಬಿಡುಗಡೆಗೊಳ್ತಾ ಇರುವ 8ನೇ ಪುಸ್ತಕ ಇದಾಗಿದ್ದು, ಜಿಲ್ಲೆಯ ಲೇಖಕರಿಗೆ ವರದಾನವಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಕೋವಿಡ್ ಸಂದರ್ಭದಲ್ಲಿ ಬಳಗವು ಆನ್ಲೈನ್ನಲ್ಲಿ ಗೂಗಲ್ ಮೀಟ್ ಮುಖಾಂತರ ಜಾನಪದ ಗೀತಗಾಯನ, ಭಾವಗೀತ ಸಪ್ತಾಹ, ದಾಸರ ಪದಗಳ ಗೀತಗಾಯನ, ವಚನ ಗೀತಗಾಯನ ಸೇರಿದಂತೆ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು 250ಕ್ಕೂ ಹೆಚ್ಚು ಗಾಯಕರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ. 6 ವರ್ಷದ ಬಾಲಕ ಬಾಲಕಿಯಿಂದ 70ರ ಪ್ರಾಯದ ಗಾಯಕರು ಪಾಲ್ಗೊಂಡಿದ್ದು ವಿಶೇಷವಾಗಿದೆ. ಅಲ್ಲದೆ ಪರಿಸರ ದಿನಾಚರಣೆಯಂದು ವೈವಿಧ್ಯಮಯ ಪರಿಸರ ಕುರಿತು ವಿಶೇಷ ಕಾರ್ಯಕ್ರಮ ನಡೆಸಲಾಗಿದೆ. ಜಿಲ್ಲೆಯ ಎಳೆಯ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪ್ರೋತ್ಸಾಹಿಸುವ ಕಾರ್ಯ ಬಳಗ ಮಾಡ್ತಾ ಇದೆ ಎಂದರು. ಈಗಾಗಲೇ ಭಾರತೀ ಸುತರ ಕೃತಿಗಳ ಸಂವಾದ, ಕುವೆಂಪು ರಚಿತ ಗೀತಗಾಯನ, ಶ್ರೀ ಜಗದಾತ್ಮಾನಂದಜಿಯವರು ಬರೆದಂತಹ ಬದುಕಲು ಕಲಿಯಿರಿ ಪುಸ್ತಕದ ಬಗ್ಗೆ ಸಂವಾದ, ಅದು ಕನ್ನಡದಲ್ಲಿ ಅತಿ ಹೆಚ್ಚು 4 ಲಕ್ಷ ಪುಸ್ತಕ ಪ್ರಿಂಟ್ ಆದಂತಹದ್ದು. ಮಂಕುತಿಮ್ಮನ ಕಗ್ಗ ಅದರ ಬಗ್ಗೆ ಉಪನ್ಯಾಸ, ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ, ಅಧ್ಯಾಪಕರಿಗೆ ನಾಟಕ ಮತ್ತು ಗಾಯನ ಸ್ಪರ್ಧೆ, ವಿದ್ಯಾರ್ಥಿಗಳಿಗೆ ಜನಪದ ನೃತ್ಯ ಸ್ಪರ್ಧೆ, ರಾಜ್ಯೋತ್ಸವ ಕಾರ್ಯಕ್ರಮಗಳು. ಜಿಲ್ಲಾ ಲೇಖಕ ಮತ್ತು ಕಲಾವಿದರ ಬಳಗದ ವತಿಯಿಂದ ನಮ್ಮ ಅನೇಕ ಕಾರ್ಯಕ್ರಮಗಳು ಬಹುಶಃ ಒಂದು ನಿತ್ರಾಣವಿಲ್ಲದೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರುವಂಥದ್ದು ಮಾನ್ಯ ಕೇಶವ ಕಾಮತ್ರವರ ಅಧ್ಯಕ್ಷತೆಯಲ್ಲಿ ನಾವು ಕಂಡಿದ್ದೇವೆ. ಬಳಗದ ಸಮಗ್ರ ಚಟುವಟಿಕೆಯನ್ನು ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಸವಿಸ್ತಾರವಾಗಿ ಅದರ ಬಗ್ಗೆ ಹೇಳಿಕೊಂಡು ಕಾರ್ಯಕ್ರಮ ಬಹುಶಃ ಜಿಲ್ಲೆಯಲ್ಲ ಕನ್ನಡ ನಾಡಿನ ಅನೇಕ ಮಹನೀಯರು. ಗೋಷ್ಠಿಯಲ್ಲಿ ಬಳಗದ ಪ್ರಧಾನ ಕಾರ್ಯದರ್ಶಿ ವಿಲ್ಫ್ರೆಡ್ ಕ್ರಾಸ್ತಾ, ಮುನೀರ್ ಅಹಮದ್, ಲಿಯಾಕತ್ ಅಲಿ ಹಾಜರಿದ್ದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ಕಿರುಚಿತ್ರ ಪ್ರದರ್ಶನ ಸ್ಪರ್ಧೆಯಲ್ಲಿ ಪ್ರಥಮ 2 ಸ್ಥಾನ ಪಡೆದ ಕೊಡಗು ಪ್ರೆಸ್ ಕ್ಲಬ್ ಸದಸ್ಯರ ಕಿರುಚಿತ್ರ ಪ್ರದರ್ಶನ ಸೋಮವಾರ ಸಂಜೆ ಪತ್ರಿಕಾ ಭವನದಲ್ಲಿ ನಡೆಯಿತು. ಕೊಡಗು ಪ್ರೆಸ್ ಕ್ಲಬ್ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಗೋಪಾಲ್ ಸೋಮಯ್ಯ ನಿರ್ಮಾಣ ನಿರ್ದೇಶನದ ಕೊದಿಮೋವ, ಯುಗ ದೇವಯ್ಯ ನಿರ್ಮಾಣ, ಬಳ್ಳಜಿರ ಬಿ ಅಯ್ಯಪ್ಪ ನಿರ್ದೇಶನದ ನಂಬಿಕೆ ಕಿರುಚಿತ್ರ ಪ್ರದರ್ಶನವನ್ನು ಪತ್ರಕರ್ತ ಟಿಆರ್ ಪ್ರಭುದೇವ್ ಮ್ಯಾಜಿಕ್ ಮಾಡುವ ಮೂಲಕ ವಿಭಿನ್ನವಾಗಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, 2 ಚಿತ್ರಗಳು ಸೊಗಸಾಗಿ ಮೂಡಿಬಂದಿದೆ. ಇಂದು ಶ್ರೀಮಂತರ ಮಕ್ಕಳೇ ಹೆತ್ತವರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಜೊತೆಗೆ ಪ್ರೀತಿ ಪ್ರೇಮಕ್ಕೆ ಮಕ್ಕಳು ಹೆತ್ತವರನ್ನ ದೂರ ಮಾಡುವ ಪ್ರಕರಣಗಳು ಇವೆ. ಈ 2 ವಿಷಯಾಧಾರಿತವಾಗಿ ಕಿರುಚಿತ್ರ ಮಾಡಿ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಲಾಗಿದೆ ಎಂದರು. ಆದ್ರೂ ಕೂಡ ಸಬ್ಜೆಕ್ಟ್ ಚೆನ್ನಾಗಿದೆ. ನಾನು ಏನ್ ಹೇಳೋದಂದ್ರೆ ಜಾಸ್ತಿ ಫುಟೇಜಸ್ ತಗೋಬೇಕು. ಕ್ಯಾಮ್ರಾಮನ್ಗಳು ಏನ್ ಮಾಡ್ಬೇಕಂದ್ರೆ, ಸರ್ ಕ್ಯಾಮ್ರಾಮನ್ ಸರ್ ಅಲ್ಲೆಲ್ಲ ಮೊಬೈಲ್ ನೋಡ್ತಾ ಇದ್ರಿ ಅದಕ್ಕೆ ಹೇಳಿದ್ದು, ಇರಲಿ ಚೂರು ಅಬ್ಸರ್ವ್ ಮಾಡಿ ಮಾಡ್ತೀನಿ. ನೀವು ಏನ್ ಮಾಡ್ಬೇಕಂದ್ರೆ ಶೂಟಿಂಗ್ ಟೈಮಲ್ಲಿ ಎಕ್ಸ್ಟ್ರಾ ಫುಟೇಜಸ್ಗಳು ತಗೋಬೇಕಾಗ್ತದೆ. ಈ ಸ್ಟಿಲ್ ಡೌನ್ ಮಾಡುವಾಗ ಈಗ ನೀವೇನೋ ಒಂದು ಸೀನನ್ನ ಕೊನೆ ಬಳಸುವಾಗ ಎಲ್ಲೋ ಒಂದು ಸೀನಲ್ಲಿ ತೋರಿಸ್ಬೇಕು, ಪಕ್ಷಿ ಪ್ರಾಣಿಗಳ ತೋರಿಸ್ಬೇಕು, ತಾಯಿ ತಂದೆದು ಪ್ರೀತಿ. ಕಿರುಚಿತ್ರ ಕುರಿತು ಮಾತನಾಡಿದ ಹಿರಿಯ ಪತ್ರಕರ್ತ ಅನಿಲ್ ಹೆಚ್ಡಿ,
ಒಂದು ಚಿತ್ರದ ವಿಮರ್ಶೆ ಕಷ್ಟದ ಕೆಲಸ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಚಿತ್ರ ಕಾಣುತ್ತೆ. ಎರಡೂ ಚಿತ್ರಗಳಲ್ಲೂ ಆಕಾಶವಾಣಿ ಬಳಸಿರುವುದು ಕೊಡಗಿನಲ್ಲಿ ರೇಡಿಯೋ ಮಾಧ್ಯಮ ಎಷ್ಟು ಪವರ್ಫುಲ್ ಎಂಬುದನ್ನು ತೋರಿಸಿದೆ. ಒಂದು ಚಿತ್ರದಲ್ಲಿ ಮಗ ಬರ್ತಾನೆ ಅನ್ನುವ ನಂಬಿಕೆ ಇದ್ದರೆ ಮತ್ತೊಂದು ಚಿತ್ರದಲ್ಲಿ ಮಗಳು ನನಗೆ ಬೇಕು ಎನ್ನುವ ನಿರೀಕ್ಷೆ ಇದೆ. ಚಿತ್ರಗಳಲ್ಲಿ ಎಲ್ಲರೂ ಅದ್ಭುತವಾಗಿ ನಟಿಸುವ ಮೂಲಕ ಪಾತ್ರಗಳಿಗೆ ಜೀವಂತಿಕೆ ನೀಡಿದ್ದಾರೆ. ಹಿರಿಯ ಸಾಹಿತಿ ನಾಗೇಶ್ ಕಾಲೂರ್ ಅವರ ನಟನೆ ಚಿತ್ರದ ಮೌಲ್ಯವನ್ನು ಹೆಚ್ಚಿಸಿದೆ ಎಂದರು. ವಿಮರ್ಶೆ ಮಾಡಬೇಕು ಅಂತ ಹೇಳಿದಾಗ ಬಹಳ ಕಷ್ಟದ ಕೆಲಸ ವಿಮರ್ಶೆ. ಯಾಕೆಂದರೆ ಒಬ್ಬೊಬ್ಬರಿಗೆ ಒಂದೊಂದು ಸಿನಿಮಾ ಅಥವಾ ಒಂದೊಂದು ಚಿತ್ರಕಲೆ ಒಂದೊಂದು ರೀತಿಯಲ್ಲಿ ಕಾಣುತ್ತೆ. ನನಗೆ ಅನಿಸಿದ್ದು ನಿಮಗೆ ಅನಿಸ್ಬೇಕು ಅಂತಿಲ್ಲ, ನಿಮಗೆ ಅನಿಸಿದ್ದು ಮತ್ತೊಬ್ಬರಿಗೆ ಅನಿಸ್ಬೇಕು ಅಂತಿಲ್ಲ. ನನ್ನ ರೀತಿಯಲ್ಲಿ ನಾನು ವಿಮರ್ಶೆ ಮಾಡ್ತೇನೆ, ನಿಮ್ಮ ರೀತಿಯಲ್ಲಿ ನೀವು ವಿಮರ್ಶೆ ಮಾಡ್ತೀವಿ. ತಾಂತ್ರಿಕವಾಗಿ ನಾವೆಲ್ಲರೂ ಕೂಡ ಹೇಳುವಾಗ ಅದರ ತಪ್ಪು ಒಪ್ಪುಗಳನ್ನು ನಾವು ಹೇಳ್ತೇವೆ. ಆದರೆ ಕಥೆಗೆ ಮತ್ತು ಪಾತ್ರಗಳ ಆಯ್ಕೆ ಮತ್ತು ನಟನೆ ಸಂದರ್ಭದಲ್ಲಿ ನನ್ನ ಆಯ್ಕೆ ನನಗಿರುತ್ತೆ, ನಿಮ್ಮ ಆಯ್ಕೆ ನಿಮಗಿರುತ್ತೆ. ಹಾಗೆ ನಾವು ಸುಮಾರು ಪತ್ರಿಕಾ ವಿಮರ್ಶೆಗಳನ್ನು ನಾನು ಮಾಡಿದ್ದೇನೆ. ಸಿನಿ ಕಲಾವಿದ ನೆರವಂಡ ಉಮೇಶ್ ಮಾತನಾಡಿ, ಸಿನಿಮಾ ಸುಂದರವಾಗಿದೆ. ಎರಡೂ ಕಿರುಚಿತ್ರಗಳೊಂದಿಗೆ ಎಲ್ಲ ಕಿರುಚಿತ್ರಗಳು ಪ್ರದರ್ಶನ ಮಾಡಿದರೆ ಇತರ ಪ್ರತಿಭೆಗಳು ಬೆಳೆಯಲು ಅವಕಾಶವಾಗ್ತಾಯಿತ್ತು. ಭಾವನೆ ಜೊತೆ ಸಿನಿಮಾ ಇರಬೇಕು. ಸಿನಿ ಮಾಧ್ಯಮ ಅತ್ಯಂತ ಪರಿಣಾಮಕಾರಿ ಮಾಧ್ಯಮ. ಉತ್ತಮ ಅಭಿನಯ ಎಲ್ಲ ವರ್ಗದವರಿಗೂ ತಲುಪುತ್ತೆ. ಪ್ರತಿ ವರ್ಷ ಕಿರುಚಿತ್ರ ಸ್ಪರ್ಧೆ ಆಯೋಜಿಸುವಂತಾಗಬೇಕು. ಇದರಿಂದ ಪ್ರತಿಭೆಗಳಿಗೆ ವೇದಿಕೆ ದೊರೆಯಲಿದೆ ಎಂದರು. ಆಗ್ಬೋದಿತ್ತೇನೋ ಅನ್ನುವಂಥ ಮನೋಭಾವಿಕೆ ನಂದು. ಮೊದಲನೇದು ಗೋಪಾಲ್ರವರು ಮಾಡಿದಂಥ ಕೊದಿಮಾವು. ಬಹುಶಃ ಅವರು ಜಾನುನ ಒಬ್ಬ ವಿಲನ್ ಆಗಿ ತೋರಿಸ್ಬಿಟ್ರು. ನನಗೆ ದುಃಖ ಆಯಿತು. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಅನ್ಯತಾ ಭಾವಿಸಬೇಡಿ, ನಾನು ನನ್ನ ಭಾವನೆಗಳನ್ನ ಹೇಳ್ತಾ ಇದ್ದೀನಿ. ನಾನು ಪ್ರೀತಿ ಮಾತ್ರ ಶಾಶ್ವತ ಅಂತ ನಂಬಿದವು. ಪ್ರೀತಿಗೆ ವಿಶೇಷವಾದಂತಹ ಒಂದು ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಂಬಾಡ ರಮೇಶ್ ಕುಟ್ಟಪ್ಪ ಮಾತನಾಡಿ, ಮಾಧ್ಯಮಗಳು ಅರ್ಧ ಸತ್ಯವನ್ನು ತೋರಿಸುತ್ತಿರುವುದರಿಂದಲೇ ಸಮಸ್ಯೆ ಉಂಟಾಗ್ತಾ ಇದೆ. ಯಾವುದೇ ವಿಚಾರದಲ್ಲಿ ಪರಿಪೂರ್ಣತೆ ಇರಬೇಕು. ಪತ್ರಕರ್ತರು ಮಾಧ್ಯಮದೊಂದಿಗೆ ಇತರ ಕ್ಷೇತ್ರದಲ್ಲೂ ತೊಡಗಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಪ್ರಸ್ತುತಪಡಿಸುವಂಥದ್ದು ಬಹಳ ಮಹತ್ವ. ಆ ಸಂದರ್ಭದಲ್ಲಿ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ಹೆಚ್ಚು ಮಹತ್ವ ಇರುತ್ತೆ. ನಮ್ಮ ಕಣ್ಣು ಮಾತಾಡಬೇಕಾಗುತ್ತೆ, ನಮ್ಮ ಕೈ ಮಾತಾಡಬೇಕಾಗುತ್ತೆ, ಸನ್ನೆಗಳು ಮಾತಾಡಬೇಕಾಗುತ್ತೆ. ಡೈಲಾಗ್ಗಳಿಗೆ ಇಲ್ಲಿ ಮಹತ್ವ ಇಲ್ಲ. ನಮ್ಮ ಸಂದೇಶಗಳೇನಿರ್ತದೆ ಭಾವನೆಗಳಿಗೆ ಹೆಚ್ಚು ಅರ್ಥ ಇರ್ತದೆ. ಈಗ ಒಂದು ನಂಬಿಕೆಯಲ್ಲಿ ವೃದ್ಧಾಶ್ರಮದಲ್ಲಿ ಹೋದರೂ ಸಹ ವೃದ್ಧಾಶ್ರಮಕ್ಕೆ ಹಾಕಿದ ಕಾರಣ ಗೊತ್ತಿಲ್ಲ ಇಟ್ಕೊಳ್ಳಿ, ಏನೋ ಕಷ್ಟ ಆಗಿ ಆ ತಾಯಿನ ಹಾಕಿದ್ದಾರೆ. ಆದರೆ ತಾಯಿ ಮಗನ ಮೇಲೆ ಇನ್ನೂ ಪ್ರೀತಿ ವಿಶ್ವಾಸನ ಇಟ್ಟಿದ್ದಾರೆ. ನಿಜವಾಗ್ಲೂ ಬೇಜಾರು ಅನಿಸ್ತಾ ಇತ್ತು. ಮಗನಿಗೆ ಏನೂ ಅನಿಸಲಿಲ್ಲ, ಆದರೆ ಆ ತಾಯಿಗೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಸವಿತಾ ರೈ, ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಮತ್ತಿತರರು ಹಾಜರಿದ್ದರು. ನಮ್ಮ ಹಿರಿಯರು ದೊರಕಿಸಿಕೊಟ್ಟ ಸ್ವಾತಂತ್ರ್ಯವೊಂದ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ದೇಶದ ಪ್ರಗತಿಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕೆಂದು ನಿವೃತ್ತ ಬ್ರಿಗೇಡಿಯರ್ ಕೆಎಂ ಮುತ್ತಣ್ಣ ಕರೆ ನೀಡಿದ್ದಾರೆ. 75ನೇ ಸ್ವಾತಂತ್ರ್ಯ ವರ್ಷಾಚರಣೆಯ ಪ್ರಯುಕ್ತ ಚಟ್ಟಳ್ಳಿ ಕಾಫಿ ಸಂಶೋಧನಾ ಉಪಕೇಂದ್ರದಲ್ಲಿ ನಡೆದ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ದೇಶದ ಸ್ವಾತಂತ್ರ್ಯಕ್ಕಾಗಿ 100 ವರ್ಷಗಳಿಂದ ಹೋರಾಡಿದ ಹಿರಿಯರನ್ನು ಸ್ಮರಿಸಿಕೊಳ್ಳಬೇಕು. ಯುವ ಸಮೂಹ ದೇಶ ಸೇವೆಯ ಬಗ್ಗೆ ಆಸಕ್ತಿ ವಹಿಸಬೇಕು. ಜಿಲ್ಲೆಯಲ್ಲೇ ಸೈನಿಕ ಶಾಲೆ ಇದ್ದು ಇದರ ಲಾಭ ಪಡೆದುಕೊಳ್ಳಿ ಅಂತ ಮುತ್ತಣ್ಣ ಕಿವಿಮಾತು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕಾಫಿ ಮಂಡಳಿಯ ಮಾಜಿ ಉಪಾಧ್ಯಕ್ಷ ಬೋಸ್ ಮಂದಣ್ಣ, ಸ್ವಾತಂತ್ರ್ಯ ಹೋರಾಟಗಾರರ ಬಲಿದಾನ ಮತ್ತು ಸಾಧನೆ ಅವಿಸ್ಮರಣೀಯವೆಂದರು. ಇಂದು ಭಾರತ ವಿಶ್ವದ ಗಮನ ಸೆಳೀತಾ ಇದ್ದು ಆತ್ಮನಿರ್ಭರ ಯೋಜನೆ ಯುವಜನತೆ ಸ್ವಾವಲಂಬನೆಯ ಬದುಕಿಗೆ ದಾರಿಯಾಗಿದೆ. ವಿದ್ಯಾರ್ಥಿಗಳು ವಿದೇಶಗಳಲ್ಲಿ ತಮ್ಮ ಶೈಕ್ಷಣಿಕ ಪ್ರತಿಭೆಯನ್ನು ಪ್ರದರ್ಶಿಸುವ ಮೂಲಕ ವಿಶ್ವ ಮನ್ನಣೆ ಪಡಿತಾ ಇರುವುದು ಹೆಮ್ಮೆಯ ವಿಚಾರವಾಗಿದೆ. ಶೈಕ್ಷಣಿಕ ಸಾಧನೆಯಿಂದ ಮಾತ್ರ ಬದುಕು ಸುಂದರವಾಗಲು ಸಾಧ್ಯವೆಂದು ಅಭಿಪ್ರಾಯಪಟ್ಟರು. ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯ ಜೀವನ ಸಾಗಿಸ್ತಾ ಇರುವ ಬ್ರಿಗೇಡಿಯರ್ ಕೆಎಂ ಮುತ್ತಣ್ಣ ಹಾಗೂ ಉಪಠಾಣಾಧಿಕಾರಿ ಮಾಜಿ ಯೋಧ ಹರೀಶ್ ಅವರನ್ನು ಸಂಶೋಧನಾ ಕೇಂದ್ರದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕೇಂದ್ರದ ವಿಜ್ಞಾನಿ ವರ್ಗ ಸಿಬ್ಬಂದಿಗಳು, ಕಾರ್ಮಿಕ ವರ್ಗ, ಗ್ರಾಮಸ್ಥರು, ಪ್ರೌಢ ಮತ್ತು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಈ ಸಂದರ್ಭ ಹಾಜರಿದ್ದರು. ಸಭಾ ಕಾರ್ಯಕ್ರಮದ ಬಳಿಕ ಸಸಿಗಳನ್ನು ನೆಟ್ಟು ಪರಿಸರ ಜಾಗೃತಿ ಮೂಡಿಸಲಾಯಿತು. ಬೆಳೆಗಾರರಿಗೆ ವಂದ್ಯ ಸಸ್ಯಗಳು ಮತ್ತು ಕಾಫಿ ಸಸಿಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಕಕ್ಕಬ್ಬೆ ಸಮೀಪದ ನೆಟ್ಟುಮಾಡು ದೇವಾಲಯದ ಸಮೀಪ ವಿರಾಜಪೇಟೆ ಕಕ್ಕಬ್ಬೆ ಮುಖ್ಯ ರಸ್ತೆಯ ಬಳಿಯಲ್ಲಿ ಕಿಡಿಗೇಡಿಗಳು ಸುಮಾರು 25ಕ್ಕೂ ಅಧಿಕ ಬಿಯರ್ ಬಾಟಲಿಗಳನ್ನು ರಸ್ತೆಯ ಬದಿಯಲ್ಲಿ ಬಿಸಾಡಿ
ಪರಿಸರಕ್ಕೆ ಧಕ್ಕೆ ಉಂಟು ಮಾಡಿದ್ದು, ಇಂತಹ ಕಿಡಿಗೇಡಿಗಳನ್ನು ಹುಡುಕಿ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಈ ವಿಭಾಗದ ಗ್ರಾಮಸ್ಥರು ಸಂಬಂಧಪಟ್ಟವರನ್ನ ಒತ್ತಾಯಿಸಿದ್ದಾರೆ. ಇವರು ಪ್ರವಾಸಿಗರು ಅಥವಾ ಊರಿನ ಪುಂಡ ಪೋಖರಿಗಳು ಅಂತ ತಿಳಿದಿಲ್ಲ ಎಂದು ಆರೋಪಿಸಿರುವ ಗ್ರಾಮಸ್ಥರು ಯಾರೇ ಆಗಲಿ ಅವರನ್ನ ಕಂಡು ಹಿಡಿದು ಅವರ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಕಕ್ಕಬ್ಬೆ ಗ್ರಾಮವು ಪ್ರವಾಸಿಗರ ತಾಣವಾಗಿದ್ದು, ಇಂತಹ ಕೃತ್ಯ ನಾಡಿಗೆ ಕಪ್ಪು ಚುಕ್ಕಿಯನ್ನ ತಂದಿದೆ. ಇದರಿಂದ ಪ್ರವಾಸೋದ್ಯಮಕ್ಕೆ ತೊಂದರೆಯಾಗದಂತೆ ಪಂಚಾಯಿತಿ ಕ್ರಮ ಕೈಗೊಂಡು ಇಂಥವರ ವಿರುದ್ಧ ಉಗ್ರ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಊರಿನ ಹೆಸರು ಕೆಡಿಸಲು ಕಿಡಿಗೇಡಿಗಳು ಮಾಡಿದ ಕೃತ್ಯ ಇದಾಗಿದ್ದು, ಇವರಿಗೆ ತಕ್ಕ ಶಾಸ್ತಿಯಾಗಬೇಕೆಂದು ಗ್ರಾಮಸ್ಥರ ಪರವಾಗಿ ಪಾಂಡಂಡ ನರೇಶ್ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ನಮ್ಮ ಮನೆ ಮುಂದೆ ಮುಖ್ಯ ರಸ್ತೆ ವಿರಾಜ್ಪೇಟ್ ಮಡಿಕೇರಿ ಮುಖ್ಯ ರಸ್ತೆ ನಮ್ಮ ನೆಟ್ಟುಮಾಟು ಭಗವತಿ ದೇವಸ್ಥಾನದ ಮುಂಭಾಗದ ಮುಖ್ಯ ರಸ್ತೆಯಲ್ಲಿ ಬಂದರು. ಬೆಳಗ್ಗೆ ಒಂದು 7 ಗಂಟೆಗೆ 15 ಬಿಯರ್ ಬಾಟ್ಲು ಕಾರ್ಡ್ಬೋರ್ಡ್ ಬಾಕ್ಸ್ ರೋಡಲ್ಲಿ ನಡು ರೋಡಲ್ಲಿ ಬಿಸಾಡಿದ್ರು. ಇದನ್ನು ಮುಖ್ಯ ರಸ್ತೆ ಓಡಾಡುವ ದಾರಿಯಲ್ಲಿ ಬಿಸಾಡಿದ್ರು. ಇದು ಭಾರಿ ವಿಷಾದನೀಯ. ಏನಂದರೆ ಇದರಲ್ಲಿ ಒಂದು ಪ್ರವಾಸೋದ್ಯಮ ಅಂತ ಹೇಳಿ ಇದನ್ನು ನಮ್ಮ ಊರನ್ನು ಹಾಳು ಮಾಡೋಕ್ಕೆ ಬಿಡಬಾರ್ದು. ಟೂರಿಸ್ಟ್ ಅಂತ ನಾನು ಕಾಣದೆ ಹೇಳೋದು ಬಯಸಿಲ್ಲ. ನಮ್ಮ ಇಲ್ಲೇ ಸ್ಥಳೀಯರು ಆಗಿರಬಹುದು. ಆದರೆ ಯಾವುದಕ್ಕೆ ಕಾರಣಾದರೂ ಏನಿದ್ರು ಮೋಜು ಮಸ್ತು ಮಾಡೋದ್ರೆ ಆ ನಿಯಮದಲ್ಲಿ ಮಾಡಬೇಕು. ಊರನ್ನು ಹಾಳು ಮಾಡಿ 10 ಜನರಿಗೆ ತೊಂದರೆ ಆಗುವಂಥ ಟೂರಿಸಂ ಬೇಡ, ಮೋಜು ಮಸ್ತಿ ಬೇಡ. ಇದಕ್ಕೆ ಪಂಚಾಯತ್ ವತಿಯಿಂದ ಜಿಲ್ಲಾಧಿಕಾರಿಯಿಂದ ಎಲ್ಲರೂ ಇದಕ್ಕೆ ಮನಗೊಂಡು ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾರಾದರೂ ಹೋಮ್ ಸ್ಟೇಲಿರುವ ಗೆಸ್ಟ್ ಬಿಟ್ಟು ಹಾಗೆ ಬಂದು ಸುತ್ತಾಡ್ಕೊಂಡು ಹೋಗೋ ಪ್ರಯಾಣಿಕರು ಆಯಾ ಗ್ರಾಮ ಪಂಚಾಯಿತಿಯಲ್ಲಿ ಆ ಪಂಚಾಯಿತಿಯಲ್ಲಿ ಸದಸ್ಯರ ಒಂದು ನಂಬರ್ ತೆಕ್ಕೊಂಡು ಆ ಗ್ರಾಮಕ್ಕೆ ಬರುವುದು ಮತ್ತು ಅವರು ಹೋಗೋದನ್ನು ಅವರಿಗೆ ತಿಳಿಸಬೇಕು. ಇಲ್ಲದಿದ್ದರೆ ಆ ಗ್ರಾಮ ಪಂಚಾಯಿತಿಯಲ್ಲಿ ಇರುವ ಗ್ರಾಮದಲ್ಲಿರುವ ಪ್ರವಾಸಿ ತಾಣಗಳನ್ನು ನೋಡಲು ಅವಕಾಶ ನೀಡಬಾರದು. ಆಗ ನಮಗೆ ಬರೋರು ಹೋಗೋರು ನಿಯಂತ್ರಣ ಇರ್ತದೆ. ಅವರಿಗೂ ಸ್ವಲ್ಪ ಹೆದರಿಕೆ. ಜಿಲ್ಲಾಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇಂಥ ಸೂಕ್ಷ್ಮ ವಿಷಯದಲ್ಲಿ ಸ್ವಲ್ಪ ಮುತುವರ್ಜಿ ಇಟ್ಟು ನಮ್ಮ ಕೊಡಗನ್ನು ಸ್ವಚ್ಛತೆಯಾಗಿ ಉಳಿಸುವಂಥ ಕೆಲಸ ಮಾಡಬೇಕು. ಇದು ಯಾರ ಕೃತ್ಯ ಅಂತ ಪೊಲೀಸರು ಕಂಡುಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಅಲ್ಲದೆ ಇಲ್ಲಿಗೆ ಬರೋ ಪ್ರವಾಸಿಗರು ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಗ್ರಾಮ ಪಂಚಾಯಿತಿಯವರು ಪ್ರವಾಸಿಗರಿಗೆ ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ತಿಳಿಸಬೇಕೆಂದ ಅವರು ಮುಂದೆ ಈ ರೀತಿಯಾಗದಂತೆ ಪೊಲೀಸರು ರಾತ್ರಿ ಗಸ್ತಿನ ವ್ಯವಸ್ಥೆಯನ್ನ ಮಾಡಬೇಕೆಂದು ಯವಕಪಾಡಿ ಗ್ರಾಮಸ್ಥ ಪಾಂಡಂಡ ನರೇಶ್ ಹೇಳಿದರು. ಶ್ರೀ ಭಗಂಡೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಭಾಗಮಂಡಲ ಈ ಸಂಸ್ಥೆ ರೈತಪರ ಸಂಸ್ಥೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಶಾಖೆಗಳನ್ನು ಆರಂಭಿಸಲಿದೆ ಎಂದು ಸಂಸ್ಥೆಯ ಪ್ರಮುಖರು ಮಾಹಿತಿ ನೀಡಿದ್ದಾರೆ. ಈ ಕುರಿತು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಂಪನಿ ಅಧ್ಯಕ್ಷ ಕೋಡಿ ಪೊನ್ನಪ್ಪ ಮಾತನಾಡಿ, ಈ ಸಂಸ್ಥೆ ಗ್ರಾಮೀಣ ಭಾಗದ ರೈತ ಜನಾಂಗದ ಕೃಷಿ ಉತ್ಪನ್ನಗಳಿಗೆ ಉತ್ತಮ ಮಾರುಕಟ್ಟೆ ಸಿಗಬೇಕು, ಮಧ್ಯವರ್ತಿಗಳ ಸಮಸ್ಯೆ ಎದುರಾಗಬಾರದು ಹಾಗೂ ರೈತರ ಆರ್ಥಿಕ ಅಭಿವೃದ್ಧಿಗಾಗಿ ಸ್ಥಾಪಿತಗೊಂಡಿದೆ. ಸಂಸ್ಥೆಯಲ್ಲಿ 1040 ಮಂದಿ ರೈತ ಸದಸ್ಯರು ಇದ್ದು 20 ಜನ ಸದಸ್ಯರಿರುವ 52 ಗುಂಪುಗಳನ್ನು ಮಾಡಿ ಕಾರ್ಯನಿರ್ವಹಿಸ್ತಾ ಇದೆ. ಭಾಗಮಂಡಲದಲ್ಲಿ ಮುಖ್ಯ ಕಚೇರಿ ಇದ್ದು ಕರಿಕೆ ಮತ್ತು ಚೇರಂಬಾಣಿಯಲ್ಲಿ ಉಪ ಶಾಖೆಗಳಿವೆ. ಕೊಡಗು ಜಿಲ್ಲೆಯಾದ್ಯಂತ ಮತ್ತಷ್ಟು ಶಾಖೆಗಳನ್ನು ಸ್ಥಾಪಿಸುವ ನಿರ್ಧಾರವನ್ನು ಸಂಸ್ಥೆ ಮಾಡಿದೆ ಅಂತ ಮಾಹಿತಿ ನೀಡಿದರು. ತೆಂಗಿನಕಾಯಿಯಿಂದ ರೈತರಿಂದ ಖರೀದಿ ಮಾಡಿ ಎಣ್ಣೆ ತೆಗೆಯುವ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ರೈತರಿಂದ ಅಡಿಕೆ ಹಾಳೆಯನ್ನು ಖರೀದಿಸಿ ಅದರಿಂದ ತಟ್ಟೆಯನ್ನು ತಯಾರಿಸುವ ಕೆಲಸವನ್ನು ಮಾಡ್ತಾ ಇದ್ದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಮಹಿಳೆಯರಿಗೆ ಉದ್ಯೋಗ ಒದಗಿಸಿದ್ದೇವೆ. ಅಲ್ಲದೆ ಟಾರ್ಪಲ್ ಕೃಷಿ ಉಪಕರಣಗಳನ್ನು ರೈತರಿಗೆ ಕಡಿಮೆ ದರದಲ್ಲಿ ನೀಡುತ್ತಾ ನಮ್ಮ ಪ್ರದೇಶದ ರೈತರಿಗೆ ನೆರವಾಗ್ತಾ ಇದ್ದೇವೆ ಎಂದರು. ಕಂಪನಿಯಿಂದ ರೈತರಿಗೆ ಕೀಟನಾಶಕಗಳು ಹಾಗೂ ಗೊಬ್ಬರ, ಬೇವಿನ ಹಿಂಡಿಯಿಂದ ಸುಣ್ಣ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೇವೆ ಎಂದು ಮಾಹಿತಿ ನೀಡಿದರು. ಕರಿಕೆ ಭಾಗದಲ್ಲಿ ಅಡಿಕೆ ಮತ್ತು ತೆಂಗಿನಕಾಯಿಯನ್ನು ಹೆಚ್ಚಾಗಿ ಬೆಳೆಯುವುದರಿಂದ ಅಲ್ಲಿ ರೈತರ ಮಕ್ಕಳಿಗೆ ಉದ್ಯೋಗ ಕಲ್ಪಿಸುವ ನಿಟ್ಟಿನಲ್ಲಿ ಕರಿಕೆಯಲ್ಲಿ ತನ್ನದೇ ಆದ ತೆಂಗಿನೆಣ್ಣೆ ತಯಾರಿಕಾ ಘಟಕ ಮತ್ತು ತೆಂಗಿನ ನಾರಿನ ವಿವಿಧ ಉತ್ಪನ್ನ ತಯಾರಿಕಾ ಕಾರ್ಖಾನೆ ನಿರ್ಮಿಸುವ ಯೋಜನೆಗೆ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರಲಿದೆ. ಸಂಸ್ಥೆಗಾಗಿ ಕೋಡಿಮಟ್ಟೆಯಲ್ಲಿ ಜಾಗವನ್ನು ಕಂಪನಿಯ ಗೋದಾಮು ಕಚೇರಿ ನಿರ್ಮಾಣ ಮಾಡುವ ಯೋಜನೆ ಹಾಕಿಕೊಂಡಿದ್ದು ಜಾಗವನ್ನು ಕೋರಿ ಅರ್ಜಿ ಸಲ್ಲಿಸಿದ್ದೇವೆ. ಸಂಸ್ಥೆ 10 ಹಲವು ಸಮಾಜಮುಖಿ ಯೋಜನೆಗಳನ್ನು ರೂಪಿಸಿದ್ದು ರಾಜ್ಯದಲ್ಲಿಯೇ ಉತ್ತಮ ಕಾರ್ಯಕ್ರಮಗಳನ್ನು ರೂಪಿಸಿದ ಸಂಸ್ಥೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ರಾಜ್ಯ ಪ್ರಶಸ್ತಿಯಿಂದ ಪಡೆದುಕೊಂಡಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು. ನಮ್ಮ ಈ ಸಂಸ್ಥೆ 6 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯನ್ನು ಹೊಂದಿದೆ. ಕರಿಕೆ ಟು ಬೆಟಗೇರಿವರೆಗೆ, ಕರಿಕೆ, ಬಾಗುಲ್ಲ,
ಸಣ್ಣಪುಲಿಕೋಟು, ಚಿಟ್ಟಿಮಾನಿ, ಜಯರಂಬಾಣೆ, ಪೇಟೆಗೆ, ಸಣ್ಣಪುಲಿಕೋಟ 6 ಗ್ರಾಮ ಪಂಚಾಯತ್ಗಳನ್ನು ಒಳಗೊಂಡ ವ್ಯಾಪ್ತಿ. ಕಲಿಕೆಯಲ್ಲಿ ಹೆಚ್ಚು ತೆಂಗಿನಕಾಯಿ ಬೆಳಿತೀವಿ ಅಲ್ಲೇ ರೈತರಿಂದ. ಅಲ್ಲೇ ರೈತರ ತೆಂಗಿನಕಾಯಿಯನ್ನು ನಾವು ಪರ್ಚೇಸ್ ಮಾಡಿ ಗ್ರಾಹಕ ತಗೊಂಡು ಅದಕ್ಕೆ ಉತ್ತಮ ದೃಷ್ಟಿಯಿಂದ ಈ ಕಂಪನಿಯನ್ನು ಕಳೆದ 5.5 ವರ್ಷಗಳ ಹಿಂದೆ ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ಮಡಿಕೇರಿ, ಕೊಡಗು, ISCAP ಇಂಡಿಯನ್ ಸೊಸೈಟಿ ಆಫ್ ಅಗ್ರಿ ಬಿಸ್ನೆಸ್ ಪ್ರೊಫೆಷನ್ ಅಂತ ಹೇಳುವಂಥ ಸಂಸ್ಥೆ ಮುಖಾಂತರವಾಗಿ ಬಾಗಮಂಡಲವನ್ನು ಕೇಂದ್ರವಾಗಿ ಇಟ್ಟುಕೊಂಡು ಶುರು ಮಾಡಿದ್ದೇವೆ. ಇದರಲ್ಲಿ 1040 ಜನ ಸದಸ್ಯರಿದ್ದೀವಿ, ರೈತ ಸದಸ್ಯರು. ಗೋಷ್ಠಿಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ BM ಕಿಶೋರ್, ನಿರ್ದೇಶಕರಾದ KV ನಾಗೇಂದ್ರ, ವಿಠಲ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿನ್ನಿ ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮಂಗಳವಾರ 23 ಹೊಸ ಕೋವಿಡ್-19 ಪ್ರಕರಣಗಳು ದೃಢಪಟ್ಟಿದೆ. ಮಡಿಕೇರಿ ತಾಲೂಕಿನಲ್ಲಿ 17, ಸೋಮವಾರಪೇಟೆ ತಾಲೂಕಿನಲ್ಲಿ 6 ಹೊಸ ಕೋವಿಡ್-19 ಪ್ರಕರಣಗಳು ಕಂಡುಬಂದಿದೆ. ಜಿಲ್ಲೆಯಲ್ಲಿಂದ ಒಟ್ಟು ಕೋವಿಡ್-19 ಪ್ರಕರಣಗಳ ಸಂಖ್ಯೆ 34,884 ಆಗಿದ್ದು, ಒಟ್ಟು 33,896 ಮಂದಿ ಗುಣಮುಖರಾಗಿದ್ದಾರೆ. 513 ಸಕ್ರಿಯ ಪ್ರಕರಣಗಳಿದ್ದು, ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸಾವುಂಟಾಗಿಲ್ಲ. ಇದುವರೆಗೆ ಒಟ್ಟು 425 ಮರಣ ಪ್ರಕರಣಗಳು ವರದಿಯಾಗಿದ್ದು, ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 0.65 ಆಗಿದೆ ಎಂದು ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ತಿಳಿಸಿದ್ದಾರೆ. ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಳಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೂರ್ಗ್ ಸ್ವರ್ಣಭೂಮಿ ರೆಸಾರ್ಟ್, ಕೂಡ್ಲೂರ್, ಕುಶಾಲನಗರ್.